ಜೈ ಹನುಮಾನ್. ಏನು ಗೊತ್ತಾ, ಪ್ರತಿಯೊಬ್ಬ ಹೆಣ್ಣಿಗೂ ಆ ಒನ್ ಟೈಮ್ ಸಾಂಬಾರು ಮಾಡಬೇಕಾದ್ರೆ ಏನು ಮಾಡೋದು, ಏನು ಇಲ್ವಲ್ಲ, ಒನ್ ಟೈಮ್ಗೆ ಏನು ಪ್ರಿಪೇರ್ ಮಾಡೋದು ಅಂತ ಒಂದು ತಲೆ ಬಿಸಿ ಪ್ರತಿಯೊಬ್ಬ ವುಮೆನ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಆಗೇ ಆಗಿರುತ್ತೆ. ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ. ಈ ಒಂದು ರೆಸಿಪಿ ಎಲ್ಲ ಥರದ ದೋಸೆ, ಇಡ್ಲಿ, ಚಪಾತಿ, ಮುದ್ದೆ, ರೈಸು ಎಲ್ಲದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್ ಇದು. ಸೊ ಜಸ್ಟ್ ಒಂದು ಐಟಮ್ ಇದ್ದರೆ ಸಾಕು, ಈರುಳ್ಳಿ ಒಂದಿದ್ರೆ ಸಾಕು, ದಿ ಬೆಸ್ಟ್ ರೆಸಿಪಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬ್ಯಾಚುಲರ್ಸ್ಗಂತೂ ಇಷ್ಟು ಈಸಿಯಾಗಿರೋದು ಇಷ್ಟು ಬೇಗ ಆಗ್ಬಿಡ್ತಾ ಅಂತ ನಿಮಗೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ದಂತ ನೋಡೋಣ. ಸ್ವಲ್ಪನೂ ಲೇಟ್ ಮಾಡಿದೆ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸೊ ಒಬ್ಬ ವುಮನ್ ಆಗಿ ಅವ್ರ ಲೈಫ್ನ ಈಸಿಯಾಗಿ, ಸಿಂಪಲಾಗಿ, ಹ್ಯಾಪಿಯಾಗಿ ಯಾವ ರೀತಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಲೇಟ್ ಮಾಡಿದೆ, ರೆಸಿಪಿ ಕಡೆ ಹೋಗೋಣ ಬನ್ನಿ. ಇಲ್ಲಿ ಫಸ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಕಡಲೆಬೇಳೆ ಕಡಿಮೆ, ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡು, ಮತ್ತು ಸ್ವಲ್ಪ ಜೀರಿಗೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಾರ್ದು, ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಬೇಕು. ಆಮೇಲೆ ಒಂದು 4ರಿಂದ 5 ಎಳೆದಷ್ಟು ಬೆಳ್ಳುಳ್ಳಿ. ಇದನ್ನು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು, ಬಟ್ ಕಾಳೆಲ್ಲ ಸೀಸೋದಕ್ಕೆ ಹೋಗಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಆಮೇಲೆ ನೀವು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 3 ಈರುಳ್ಳಿ ಹಾಕ್ಕೊಂಡ್ರೆ ಒನ್ ಟೈಮ್ಗೆ 4 ಜನಕ್ಕೆ ಸರಿಯಾಗುತ್ತೆ. ಸೊ ನಿಮಗೆ ಜಾಸ್ತಿ ಬೇಕಂದರೆ ಎಲ್ಲಾದ್ರ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಘಮ್ ಅಂತ ಘಮ ಬರೋವರೆಗೂ ಫ್ರೈ ಆಗಬೇಕು. ನಾವು ಈರುಳ್ಳಿನ ಯಾವ ರೀತಿ ಫ್ರೈ ಮಾಡ್ಕೊಳ್ತೀರೋ ನಮ್ಮ ಚಟ್ನಿನೂ ಸಹ ಹಾಗೇ ಅಷ್ಟು ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಇನ್ನೊಂದು ಸತಿ ಕೈ ಆಡಿಸಿ, ಅದು ತಣ್ಣಕ್ಕಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೆ ಚಟ್ನಿ ರೆಡಿನೇ ಆಗಿಬಿಡುತ್ತೆ. ಸೊ ಜಸ್ಟ್ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ, ಸೊ ಇದನ್ನು ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಬೇಕು. ಸೊ ಇದನ್ನು ಕುದಿಸ್ಬಾರ್ದು, ಕುದಿಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. ಸ್ಟವ್ ಆಫ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದಂಥ ಈರುಳ್ಳಿ ಚಟ್ನಿ ರೆಡಿನೇ ಆಗಿಬಿಡುತ್ತೆ. ಇದನ್ನು ನಾನು ಮಾರ್ನಿಂಗ್ ಮಾಡ್ಕೊಂಡಿದ್ದೆ, ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಮಿಕ್ಕಿತ್ತು ಅಂತೇಳಿ ಮಧ್ಯಾಹ್ನಕ್ಕೆ ಸ್ವಲ್ಪ ಮುದ್ದೆಗೂ ಸಹ ನಾನು ಉಳಿದಿತ್ತು ಅಂತ ತೊಗೊಂಡೆ. ಮುದ್ದೆಗಂತೂ ತುಂಬಾ ರುಚಿಯಾಗಿತ್ತು. ಸೊ ಒಂದು ಸತಿ ನೀವು ಈ ರೀತಿ ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಚಟ್ನಿ ರೆಸಿಪಿ ಮಾತ್ರ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ನೋಡಿದ್ರಲ್ವಾ? ಇಷ್ಟೇ ಈ ಚಟ್ನಿನ ಪ್ರಿಪೇರ್ ಮಾಡೋದು ಎಷ್ಟು ಈಸಿಯಾಗಿ ಆಗಿಬಿಡ್ತು. ಅಟ್ಲೀಸ್ಟ್ ಹಾರ್ಡ್ಲಿ ಒಂದು 7ರಿಂದ 8 ನಿಮಿಷ ತಗೊಳುತ್ತೆ ಅಷ್ಟೇ, ಅದನ್ನೆಲ್ಲ ಫ್ರೈ ಮಾಡಿ ಆರಿಸಿ ಮಾಡೋದಕ್ಕೆ. ಸೊ ಒಂದು ಸತಿ ಈ ಪ್ರೊಸೆಸ್ನ ಫಾಲೋ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ, ಜೊತೆಗೆ ನನಗೆ ಕಮೆಂಟ್ ಮಾಡಿ. ಸೊ ನನಗೂ ಸಹ ಹ್ಯಾಪಿ ಆಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ರೆಸಿಪಿ ಜೊತೆಲಿ ಮತ್ತೆ ಸಿಗ್ತೀನಿ, ಒಂದು ಒಳ್ಳೆ ಹ್ಯಾಪಿಯಾಗಿ ನೋಡೋಣ ಅಂತ ಹೇಳ್ತಾ, ಬಾಯ್.